ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಶ್ರೀರಾಮನವಮಿಯ ವಿಶೇಷವಾಗಿರುವಂತಹ 4 ರೀತಿಯ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವ್ರಿ. ಈ 4 ರೀತಿಯ ರೆಸಿಪಿಗಳು ನಿಮಗೆ ಬಹಳ ಸುಲಭವಾಗಿ ನಾವು ಇವತ್ತಿನ ವಿಡಿಯೋದಾಗ್ರಿ ಒಂದೇ ವಿಡಿಯೋದಾಗ ತೋರಿಸ್ಕೊಡ್ತೀವಿ. ಅತಿ ಮಸ್ತಾಗಿ ನೀವು ಪಾನಕ, ರಾಮನವಮಿಯ ಕೋಸಂಬರಿ, ಪಾಯಸ, ಆಮೇಲೆ ಈ ನೀರು ಮಜ್ಜಿಗೆ ಎಲ್ಲವನ್ನ ನೋಡಕ್ರೆ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ಫಾಲೋ ಮಾಡಿಲ್ಲ ಅಂದ್ರೆ ಅದನ್ನು ಮಾಡಿಬಿಡ್ರಿ. ನಾವು ಮೊದಲನೇದಾಗಿ ಸಿಂಪಲ್ ಆಗಿ ಪಾನಕ ಮಾಡೋದು ಹೆಂಗೆ ಅಂತೇಳಿ ನೋಡೋಣ. ಅದಕ್ಕೆ 1/3 ಕಪ್ ಅಷ್ಟು ನಾವಿಲ್ಲಿ ಬೆಲ್ಲದ ಪುಡಿಯನ್ನು ತಗೊಂಡ ಅದಕ್ಕೆ 3 ಕಪ್ ಅಷ್ಟು ನೀರನ್ನು ಸೇರಿಸ್ಬೇಕ್ರಿ. 1/3 ಕಪ್ಪಿಗೆ 3 ಕಪ್ ಅಷ್ಟು ನೀರನ್ನು ಸೇರಿಸಿದ ನಂತರ ಒಂದು ಕಡೆ ಒಂದು ಕುಟ್ಟಾಣಿ ಒಳಗೆ ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಅಷ್ಟು ಹಂಗೆ ಒಂದು 3 ಏಲಕ್ಕಿಯನ್ನು ಹಾಕಿ ನಾವು ಕುಟ್ಟಬೇಕಾಗ್ತೈತ್ರಿ. ನಮಗೆ ಕೊಟ್ಟರೆ ನಡೀತೈತಿ. ಆಮೇಲೆ ಅದನ್ನು ಈ ಒಂದು ಪಾನಕಕ್ಕೆ ಹಾಕಿರಿ. ಅದಾದ ನಂತರ ಒಣ ಶುಂಠಿಯನ್ನು ತಗೋರಿ. ಅದನ್ನು ಸ್ವಲ್ಪ, ಭಾಳ ಏನಿಲ್ಲ, ಒಂದು ಸ್ವಲ್ಪ ತೊಗೊಂಡು ಅದನ್ನು ಈ ರೀತಿ ಕುಟ್ಟಿ ಅರ್ಧ ಸ್ವಲ್ಪ ಪುಡಿಗತ್ಲೆ ಮಾಡಿ ನೀವು ಇದೇ ಬೌಲ್ದಾಗನ ಸೇರಿಸ್ಬಿಡ್ರಿ. ತೀತ್ರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿರಿ, ಇದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣಿನ ರಸನ ನೀವು ಹಿಂಡ್ರಿ. ಅದಾದ ನಂತರ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿರಿ. ಬರೀ ಅಷ್ಟು ಸೇರಿಸಿ ಇದನ್ನು ಮಿಕ್ಸ್ ಮಾಡೋಕೆ ಇಟ್ಟುಬಿಡ್ರಿ. ಒಂದು 10ರಿಂದ 15 ನಿಮಿಷ ಇದನ್ನು ಹೆಂಗೈತಿರಲ್ಲ ಹಂಗೆ ಬಿಟ್ಬಿಡ್ರಿ. ಬೆಲ್ಲ ಅದು ಎಲ್ಲ ಕರಗಲಿ. ಅದು ಆದ ನಂತರ ಏನು ಮಾಡಿರಿ, ಒಂದು ಚಾನಿಗೆ ತೊಗೊಂಡು ಇದನ್ನೆಲ್ಲನೂ ನೀವು ಸೋಸಿ ತಕ್ಕೊಂಬಿಡ್ರಿ. ತೀತ್ರಿ. ಅಂದ್ರೆ ಎಲ್ಲ ಫ್ಲೇವರ್ ಅದ್ರೊಳಗೆ ಬಂದುಬಿಟ್ಟಿರ್ತೈತಿ. ಸಾಕು. ಇಷ್ಟು ಮಾಡಿ ಮತ್ತು ಅದ ವಾಪಸ್ ಬೌಲ್ನಾಗ ನಾವು ಈ ಒಂದು ಪಾನಕನ ತಗೊಂಡು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕರ್ಪೂರ, ಸ್ವಲ್ಪ ಅಷ್ಟರಿ ಅಷ್ಟನ್ನು ಹಾಕಿರಿ. ಅದಾದ ನಂತರ ತುಳಸಿ ದಳಗಳನ್ನ ನೀವಿಲ್ಲಿ ಹಾಕಿರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ಸುಲಭವಾಗಿ ನೀವು ವಿಶೇಷವಾಗಿರುವಂತಹ ರಾಮನವಮಿಯ ಪಾನಕನ ತಯಾರು ಮಾಡಿದ್ರಿ ಅಂತ ಅರ್ಥ. ಇನ್ನು ಮುಂದಿನ ರೆಸಿಪಿ ಹೋಗೋಣ ಬನ್ನಿ. ಎರಡನೇ ರೆಸಿಪಿ ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಹೆಸರುಬೇಳೆ ಪಾಯಸ ರೀ. ಇದನ್ನು ಮಾಡೋಕೆ 1/4 ಕಪ್ ಅಷ್ಟು ಹೆಸರುಬೇಳೆಯನ್ನು ನಾವು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಂದಂಗಿ ಅವನ್ನ ವಾಶ್ ಮಾಡಿಕೊಂಡು ನೀವು ತೊಗೊಂಡು ಬರ್ರಿ. ಬೇಳೆಯನ್ನು ತೊಗೊಂಬಂದಿರಿ. ಇನ್ನು ಒಂದು ಕಡೆ ಕುಕ್ಕರ್ದಾಗ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಒಂದು ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಈ ಹೆಸರು ಬೇಳೆಗಳನ್ನು ಆ ತುಪ್ಪದಾಗ ಹಾಕಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಚಂದಂಗಿ ಹುರಿ ನೋಡಿ. ಸ್ವಲ್ಪ ಹೊತ್ತು ರೀ, ಭಾಳ ಹೊತ್ತಕ್ಕೆ ಏನಿಲ್ಲ. ಇಷ್ಟು ನೀವು ಮಾಡಿ ಅವೇನು ಒಂದ್ಕೊಂಡು ಹಂತ್ಕೊಳ್ಳೋಂಗಿಲ್ಲ, ಏನೂ ಆಗೋದಿಲ್ಲ ರೀ. ತುಪ್ಪದಾಗ ಚಂದಂಗೆ ಹುರಿದ್ರಿ ಅಂತಂದ್ರೆ ಅವು ತಾನ ಬಿಡಿಯಾಗಿ ಭಾಳ ಭಾರಿ ಆಗ್ತಾವೆ. ಅದಾದ ನಂತರ ಇದಕ್ಕೆ ನೀರನ್ನು ನಾವು ಸೇರಿಸೋಣ. 1.5 ಕಪ್ ಅಷ್ಟು ನೀರನ್ನು, ಬಿಸಿನೀರನ್ನು ಹಾಕಿರಿ, ಭಾಳ ಚಲೋ. ಅಷ್ಟು ಹಾಕಿ ಅದನ್ನು 1 ವಿಜಿಲ್ ಬರುವಂಗೆ ನೀವು ಕುದಿಸ್ರಿ. ಚಂದಂಗೆ ಸಿಟಿ ಹೊಡೆಯಲಿ. ಈ ಕಡೆ ಒಂದು ಪಾನ್ಯಾಗ 1/4 ಕಪ್ ಅಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವಾನ ತೊಗೊಂಡು ಅದಕ್ಕೊಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಹುರಿರಿ. ಎಲ್ಲಿ ತಗ ಹುರಿಬೇಕು, ಈ ಒಂದು ರವೆ ಏನೈತಿರಲ್ಲ ಅದು ಸ್ವಲ್ಪ ಕೆಂಪಾಗಬೇಕು ಮತ್ತು ಅದರಾಗ ಒಂದು ಪರಿಮಳ ಬರೋಕ್ಕೆ ಚಾಲೂ ಆಗಬೇಕು. ಅಲ್ಲಿ ತಗ ನೀವು ಇದನ್ನು ಹುರಿರಿ. ಗೊತ್ತಾತ್ರಿ? ಈ ರೀತಿಯಾಗಿ ಬಣ್ಣ ಬರಬೇಕ್ರಿ ಅದಕ್ಕೆ. ಇದಾದ ನಂತರ ಈಗ ಒಂದು ಸಿಟಿ ಹೊಡೆಸ್ಕೊಂಡು ತೊಗೊಂಬಂದಿರಲಿ, ಬೇಳೆ ಚಲೋ ತಂಗಿ ಕುದ್ದಿರ್ತಾವು, ಅದನ್ನು ತಗೊಂಡು ಇಟ್ಕೊಂಡ್ಬಿಡ್ತೇವೆ. ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿಯನ್ನು ನೀವು ಸಣ್ಣ ಕಟ್ ಮಾಡಿ ಹಾಕಿರಿ. ಅದ್ರ ಜೊತೆ ನೀರನ್ನು ನೀವು ಸೇರಿಸಿರಿ. 1 ಕಪ್ ಅಷ್ಟು ನೀರನ್ನು ಸೇರಿಸಿದ್ರಿ. ಅದಾದ ನಂತರ ಇದನ್ನು ಹೋಗಿ ನೀವು ಗೆರ್ರ ಅನ್ಸ್ಕೊಂಡು ರುಬ್ಕೊಂಡು ತೊಗೊಂಬರ್ರಿ. ಒಂದು ಈಟ ದಮ್ಮಿಗೆ ಉಳಿದ್ರು ನಡಿತೈತಿ, ಪೂರ್ತಿ ಸಣ್ಣ ಆದ್ರೂ ನಡಿತೈತಿ. ಇದನ್ನು ನಾವು ಈ ಬೇಳೆ ಒಳಗನ ಹಾಕೋಣ, ಕುದ್ದಂತಹ ಬೇಳೆ ಒಳಗೆ ಹಾಕೋಣ. ಅದರ ಜೊತೆ ಸ್ವಲ್ಪ ನೀರನ್ನು ಸಹ ಸೇರಿಸೋಣ. ಅದಾದ ನಂತರ ಇದ್ರೊಳಗನ ನಾವು ಹುರಿದಂತಹ ರವೆ ಏನೈತಿರಲ್ಲ ಆ ರವೆಯನ್ನು ಸಹ ಅಥವಾ ರವೆಯನ್ನು ಸಹ ಹಾಕೋಣ. ತಿಳಿತ್ರಿ? ಅಷ್ಟಾದ ನಂತರ ಇಲ್ಲಿ ಅದನ್ನು ಒಮ್ಮೆ ಚಂದಾಗಿ ಮಿಕ್ಸ್ ಕೊಡೋಣ. ಇಷ್ಟು ಮಿಕ್ಸ್ ಕೊಟ್ಟು ಆದ ನಂತರ ನಾವೇನು ಮಾಡೋಣಪ್ಪ ಅಂತಂದ್ರೆ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲದ ಪುಡಿಯನ್ನು ನಾವಿಲ್ಲಿ ಸೇರಿಸಾಕತ್ತೀವಿ. ನೀವು ಅರ್ಧದಿಂದ 1 ಕಪ್ ಅಷ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ತೀವಿ. ಅದಾದ ನಂತರ ಅದಕ್ಕೆ ಮತ್ತೊಂದು ಸ್ವಲ್ಪ ಬಿಸಿನೀರನ್ನು ನೀವು ಹಾಕಬೇಕು. ಹಾಕಿ ಒಂದು ಸಲ ಹಿಂಗೆ ಚಂದಂಗೆ ಮಿಕ್ಸ್ ಮಾಡಿ ವಾಪಸ್ ತೊಗೊಂಡು ಹೋಗಿ ನೀವು ಅದನ್ನು ಕುದಿಯೋಕೆ ಬಿಡಬೇಕ್ರಿ. ಈ ಒಂದು ಪಾಯಸ ಸಿಂಪಲ್ ಆಗಿ ಮಾಡುವಂಥದ್ರಿ. ಆದರೆ ವಿಶೇಷವಾಗಿ ರಾಮನವಮಿಗೆ ಈ ರೀತಿ ಹೆಸರುಬೇಳೆ ಪಾಯಸನ ನೀವು ತಪ್ಪಲಾರ್ದ ಮಾಡಿರಿ, ಭಾಳ ಚಲೋ ಆಗ್ತೈತಿ. ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ನೀವು ಕುಟ್ಟಿ ಯಾರದು ಒಂದು 5-6 ಏಲಕ್ಕಿ ಪುಡಿ ಅಂದ್ರೆ ಏಲಕ್ಕಿಯನ್ನು ಪುಡಿ ಮಾಡಿ ಇಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸಮಾಧಾನಲೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನೀವು ಒಂದು ಸ್ವಲ್ಪ ಕುದಿಸ್ರಿ. ಅದೇ ಒಂದು 5 ನಿಮಿಷನಾಗ ಮುಗಿದು ಹೋಗ್ತೈತಿ. ಭಾಳ ಸಿಂಪಲ್ಲಾಗಿ ಮಾಡುವಂತಹ ಈ ಪಾಯಸ ಅತಿ ಚಲೋ ಆಗ್ತೈತೆ ರೀ ದೇವರ ಪ್ರಸಾದಕ್ಕೆ. ಇದೊಂದು ಭಾಳ ಈಸಿಯಾಗಿರುವಂತಹ ರೆಸಿಪಿ, ತಪ್ಪಲಾರ್ದ ನೀವು ಇದನ್ನು ಮಾಡಿ. ಹಿಂಗೆ ಒಂದು 2 ಕುದಿ ಬರಬೇಕು, ಸಾಕ್ರಿ. ಅಷ್ಟು ಬಂದ್ರೆ ಮುಗ್ದು ಹೋಗ್ತೈತಿ. ಅಷ್ಟು ಆದ್ಮೇಲೆ ಇದಕ್ಕೊಂದು ತುಪ್ಪದ ಒಗ್ಗರಣೆ ಅಂದ್ರೆ ಏನು ಮಾಡಿರಿ, ಡ್ರೈ ಫ್ರೂಟ್ಸನ್ನು ತುಪ್ಪದಾಗ ಕರೆದಾಕ್ರಿ. ಅದಕ್ಕೆ ನಾವಿಲ್ಲಿ ಗೋಡಂಬಿ, ಬಾದಾಮ, ಆಮೇಲೆ ಒಣದ್ರಾಕ್ಷಿಯನ್ನು ಸ್ವಲ್ಪ ಹೊತ್ತು ತುಪ್ಪದಾಗ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಇದಂತೂ ನಿಮಗೆ ಗೊತ್ತಿರ್ತೈತೆ ರೀ. ಇಷ್ಟ ಮಾಡೋದು ಮಾಡಿ ಅದ ಒಂದು ಕುಕ್ಕರ್ದಾಗ ಇದನ್ನು ಹಾಕಿಬಿಡೋದು. ಹಾಕಿ ಚಲೋ ನಂಗೆ ಒಮ್ಮೆ ಅದನ್ನು ಮಿಕ್ಸ್ ಕೊಡ್ರಿ. ಬರಬ್ಬರಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಈ ಒಂದು ಸಿಂಪಲ್ಲಾಗಿ ಮಾಡುವಂತಹ ಹೆಸರುಬೇಳೆ ರವೆ ಪಾಯಸ ಈಸಿಯಾಗಿ ನೀವು ಮಾಡಿದ್ರಿ ಅಂತ ಅರ್ಥ ರೀ. ಇನ್ನು ಇದನ್ನು ಮುಗಿಸ್ಬಿಡ್ರಿ. ಇಲ್ಲಿಗೆನ ನೀವು ಗ್ಯಾಸನ್ನು ಆಫ್ ಮಾಡಿಬಿಡ್ರಿ. ಬರಬರಿ ಅಂದ್ರೆ ಫ್ಲೇಮ್ ಆಫ್ ಮಾಡಿಬಿಡ್ರಿ. ಚಲೋ ಹೊತ್ನಂಗೆ ಮುಗಿದು ಹೋಗ್ತೈತೆ ರೀ ಪಾಯಸ. ಸಿಂಪಲ್ಲಾಗಿ ನೀವು ರೆಡಿ ಆಗೈತೆ ರೀ.
ಹಂಗೆ ಇನ್ನಿತರ ಪಾಯಸಗಳು ನಿಮಗೆ ಬೇಕಾಗಿದ್ದು ಅಂತಂದ್ರೆ ನಮ್ಮ ಚಾನಲಾಗಿ ಈಗಾಗಲೇ ಅದಾವು ತಾವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಮ್ಮೆ ನೋಡ್ಕೊಂಡು ಬರ್ರಿ. ಮ್ಯಾಲೆ ಮುಗಿಸುವಾಗ ಒಂದು ಈಟ ಏನು ಮಾಡಿರಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಆಮೇಲೆ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು. ಅದಾದ ನಂತರ ಇಲ್ಲಿ ಒಂದು ಈಟ ತೆಂಗಿನಕಾಯಿ ತುರಿ ಮತ್ತು ತುಪ್ಪನ ಮೇಲೆ ಹಾಕಿಬಿಡ್ರಿ. ಇನ್ನು ಮೂರನೇ ರೆಸಿಪಿ ಕಡೆ ನಾವು ಹೋಗೋಣ. ರಾಮನವಮಿಯ ವಿಶೇಷ ಕೋಸಂಬರಿಯನ್ನು ನಾವು ಮಾಡೋಣ. ಹೆಸರುಬೇಳೆಯನ್ನು ನೀವು ಒಂದು ಅರ್ಧ ಕಪ್ ಅಷ್ಟು ಹೆಸರುಬೇಳೆಯನ್ನು ಅದಕ್ಕಿಂತ ಸ್ವಲ್ಪ ಕಡಿಮೆ ರೀ ಅಷ್ಟು ನೆನೆಸಿ ಮೊದಲೇ ಇಟ್ಕೊಂಡ್ಬಿಡ್ರಿ. ಆಮೇಲೆ ನೀರು ಬಸದ ಈ ಹೆಸರುಬೇಳೆಯನ್ನು ಒಂದು ಬೌಲ್ ಹಾಕ್ಕೊಂಡು ಅದರ ಜೊತೆ ಸಣ್ಣಗೆ ಕಟ್ ಮಾಡಿದಂತಹ ಕ್ಯಾರೆಟ್, ಸಣ್ಣಗೆ ಕಟ್ ಮಾಡಿದಂತಹ ಈ ಒಂದು ಸೌತೆಕಾಯಿ, ಆಮೇಲೆ ದಾಳಿಂಬೆಯನ್ನು ಹಾಕಿರಿ. ಅದ್ರ ಜೊತೆ ತೆಂಗಿನಕಾಯಿ ತುರಿಯನ್ನು ನೀವಿಲ್ಲಿ ಹಾಕಿರಿ. ಅದಾದ ನಂತರ ಸ್ವಲ್ಪ ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿರಿ, ಅದನ್ನು ಹಾಕಿ ಒಂದು ಈಟ ಬ್ಲ್ಯಾಕ್ ಪೆಪ್ಪರನ್ನು, ಕಾಳು ಮೆಣಸಿನ ಪುಡಿಯನ್ನು ನೀವಿಲ್ಲಿ ಹಾಕಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದರೊಳಗನ್ನು ಹಾಕಿ ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ. ಮುಂದಕ್ಕೆ ನೋಡ್ಕೊಂಡು ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕಿ ಅದನ್ನು ಮಿಕ್ಸ್ ಕೊಡ್ರಿ. ಇಲ್ಲಿ ಒಂದು ಒಗ್ಗರಣೆ ಕೊಡಕತ್ತೀವಿ. ಇದು ಒಗ್ಗರಣೆ ಮತ್ತೊಮ್ಮೆ ಕೊಡ್ತೀವಿ, ಸೇಮ್ ಒಗ್ಗರಣೆ ಅಡ್ಡಕ್ಕೂ ಏನ್ರಿ ಅಂತಂದ್ರೆ ಒಂದು ಈಟು ಎಣ್ಣೆಕಾಯಿ ಕಿಟ್ಟ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು ಹಿಂಗನ್ನು ಹಾಕಿ ಈ ಒಂದು ಒಗ್ಗರಣೆಯನ್ನು ಕೊಡ್ರಿ. ಇದೇ ಒಗ್ಗರಣೆ ನಾವು ಮತ್ತೆ ಇನ್ನೊಂದು ಕಡೆ ಹಾಕ್ತೀವಿ, ಅಲ್ಲಿ ನಿಮಗೆ ತೋರಿಸ್ತೀನಿ ನಾನು ಮತ್ತೊಮ್ಮೆ ಡೀಟೇಲ್ ಆಗಬೇಕಂತಂದ್ರೆ. ಈಗ ನೆಕ್ಸ್ಟ್ ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ರಾಮನವಮಿಯ ವಿಶೇಷವಾಗಿರುವಂತಹ ಕೋಸಂಬರಿ ಇದನ್ನಂತರೂ ತಪ್ಪಲಾರ್ದೆ ಎಲ್ಲರೂ ಮಾಡ್ತಾರೋ, ನೀವು ಸಹ ಮಾಡಿ. ಮ್ಯಾಲೆ ಒಂದು ಈಟ್ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಈ ಒಂದು ಕೊಬ್ಬರಿ ತುರಿಯನ್ನು ಹಾಕಿದ್ರಿ ಅಂತಂದ್ರೆ ಈ ಒಂದು ಕೋಸಂಬರಿ ಮುಗೀತು ಅಂತ ಅರ್ತಾರೆ. ನೀರು ಮಜ್ಜಿಗೆ ಮಾಡೋಕೆ 1 ಕಪ್ ಅಷ್ಟು ಮೊಸರನ್ನ ಒಂದು ತಾಲಿ ಒಳಗೆ ತೊಗೊಂಡು ಒಂದೇ ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿಯನ್ನು ಕುಟ್ಟಿ ಒಂದು ಇಟ್ಟಿದ್ರಾಗ ಹಾಕಿ ನೀರನ್ನು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕಿರಿ. ನೀರು ಮಜ್ಜಿಗೆ ತೇದಿನ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಒಂದು ಗಡಗಲ್ ತೊಗೊಂಡ ಚೆನ್ನಾಗಿ ಕಡೀರಿ, ಅಥವಾ ಒಂದು ಬೀಟ್ರ್ ತೊಗೊಂಡು ನೀವು ಮಿಕ್ಸ್ ಮಾಡ್ಬೋದು. ಬರಬ್ಬರಿಯಾಗಿ ನೀವು ಇಲ್ಲಿ ಮಜ್ಜಿಗೆಯನ್ನು ಮಾಡ್ಕೊಳ್ಬೇಕಾಕೈತ್ರಿ. ತೀತ್ರಿ ಈ ರೀತಿಯಾಗಿ ಅದನ್ನು ಚೆಂದಾಗಿ ನೀವು ತಿರುಗಿಸಿ ತೊಗೊಳ್ಬೇಕ್ರಿ. ಅಂದ್ರೆ ಪದ್ಧಸರಿಯಾಗಿ ಬರ್ತೈತೆ. ಅದರ ಫ್ಲೇವರ್ ಅಷ್ಟು ಬಂದ್ರೆ ಸಾಕು ನಮಗೆ. ಆಮೇಲೆ ಇದನ್ನು ಒಂದು ಚಾನಿಸಿ ತೊಗೊಳ್ಬೇಕಾಗೈತೆ ರೀ. ಮಜ್ಜಿಗೆ ಆ ಫ್ಲೇವರ್ ಬಂದ್ರೆ ಮುಗೀತು ನಮಗೆ. ಇದನ್ನು ನೀವು ಯಾವುದೇ ಪಲ್ಯಗಳಿಗಿದ್ದು ಯೂಸ್ ಮಾಡ್ಕೊಳ್ಬೋದು ರೀ. ಇದ್ರಾಗ ನಾವು ಸ್ವಲ್ಪ ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಇಲ್ಲಿ ಹಾಕಿದ್ದೀವಿ. ಅದರ ನಂತರ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀವಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಇಷ್ಟು ಮಾಡಿ ಮಿಕ್ಸ್ ಮಾಡಿರಿ. ನೀರು ಮಜ್ಜಿಗೆ ಮುಗ್ದೋಗ್ತೈತಿ. ಆದರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ತಿಳಿ ಮಾಡ್ಕೊಳ್ಬೋದು. ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿರಿ. ಇದಕ್ಕೆ ಒಗ್ಗರಣೆ, ಆಮೇಲೆ ಕೊತ್ತಂಬರಿ ಕೊಟ್ಟಿದ್ದೀವಿ, ಇದೇ ಒಗ್ಗರಣೆ ಎರಡೂ ಸೇಮ್. ಏನು ಮಾಡಿರಿ, ಸ್ವಲ್ಪ ತುಪ್ಪನ ಕಾಯಕ್ಕಿಟ್ಟ ಅಥವಾ ನಾವಲ್ಲಿ ಇದೇ ಕೋಸಂಬರಿಗೆ ಎಣ್ಣೆ ಅಂತ ಇದಂದ್ರೆ ತುಪ್ಪ ಹಾಕಿರಿ, ಭಾಳ ಚಲೋ ಆಗ್ತೈತಿ. ಅದಾದ ನಂತರ ಆ ತುಪ್ಪಕ್ಕೆ ಆದಾದ ನಂತರ ಈ ಸಾಸಿವೆ, ಜೀರಿಗೆ, ಆಮೇಲೆ ಈ ಒಣ ಮೆಣಸನ್ನು ಹಾಕಿ ಒಂದು ಈಟ್ ಫ್ರೈ ಮಾಡಿದ ನಂತರ ಇದಕ್ಕೆ ಕರಿಬೇವನ್ನು ನಾವು ಇದ್ರಾಗ 2 ಒಗ್ಗರಣೆ ಅಂದ್ರೆ ಕೋಸಂಬರಿ ಮತ್ತು ಮಜ್ಜಿಗೆ ಎರಡೂ ಸೇಮ್ ಹಾಕಾಕತ್ತೀವಿ. ಅದ್ರ ಜೊತೆ ಒಂದು ಈಟ್ ಲಾಸ್ಟಿಗೆ ಹಿಂಗನ್ನು ಹಾಕಿ ನೀವು ಈ ಮಜ್ಜಿಗೆಗೂ ಸಹ ಮತ್ತು ಅಲ್ಲಿ ಕೋಸಂಬರಿಗೂ ಸಹ ಅದ ಒಂದು ಒಗ್ಗರಣೆಯನ್ನು ಕೊಟ್ಟುಬಿಡ್ರಿ. ನೋಡಿ, ಇಷ್ಟು ಮಾಡಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ರಾಮನವಮಿಯ ವಿಶೇಷವಾಗಿರುವಂತಹ ಈ ಒಂದು ನೀರು ಮಜ್ಜಿಗೆ ಸಹನೂ ಮುಗಿದು ಹೋಗ್ತೈತೆ ರೀ. ನಿಮಗೆ 4 ರೆಸಿಪಿಗಳನ್ನ ನಾವು ಈಸಿಯಾಗಿ ಮತ್ತು ಕಡಿಮೆ ಸಮಯದಾಗ ಯಾವ ರೀತಿ ಮಾಡ್ಕೊಡೋದು ಅಂಥೇಳಿ ತೋರಿಸ್ಕೊಟ್ಟಿದ್ದೇವೆ ರೀ. ಹಾಗಾದ್ರೆ ಈ ರಾಮನವಮಿಗೆ ನೀವು ಇವೆಲ್ಲವನ್ನ ತಪ್ಪಲಾರ್ದ ಮಾಡ್ರಿ. ಹಂಗೆ ರಾಮನವಮಿಯ ಶುಭಾಶಯಗಳು ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.